ಸೋಮೇನಹಳ್ಳಿ ಗ್ರಾಮದಲ್ಲಿ ಕೊಳೆತು ನಾರುವ ಚರಂಡಿಗಳು, ಹತ್ತಾರು ಸಮಸ್ಯೆಗಳು. ಗ್ರಾಮದ ಯುವಕರು ಮತ್ತು ಮಹಿಳೆಯರಿಂದ ತೀವ್ರ ಆಕ್ರೋಶ. ಒಳಚರಂಡಿ ಮತ್ತು ಜೆಜೆಎಂ ಕಾಮಗಾರಿ ಅಪೂರ್ಣ. ಊರಿನ ತುಂಬಾ ಕೆಸರು, ಬಿದ್ದು ಬಿದ್ದು ಹೇಳುವ ಬೈಕ್ ಸವಾರರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯವೂ ಕೂಡ ಇದಕ್ಕೆ ಮುಖ್ಯ ಕಾರಣವೆಂದು ಗ್ರಾಮದ ಯುವಕರ ಆಕ್ರೋಶ. ಇದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸೋಮೇನಹಳ್ಳಿ ಗ್ರಾಮದ ಕರ್ಮದ ಕತೆ. ಅಭಿವೃದ್ಧಿ ಅಧಿಕಾರಿಗಳು ಎಲ್ಲಿದ್ದೀರಿ? ಈ ಗ್ರಾಮದೊಳಗೆ ಒಮ್ಮೆ ಭೇಟಿ ಕೊಡಿ. ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚೈತನ್ಯ ಭಾಷ. ನಾನಿವತ್ತು ಸೋಮೇನಹಳ್ಳಿ ಗ್ರಾಮದಲ್ಲಿದ್ದೀನಿ. ಸೋಮೇನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಬಹುದೊಡ್ಡ ಒಂದು ಸಮಸ್ಯೆ ಆಗಿದೆ. ಆ ಸಮಸ್ಯೆ ಹೇಳಕ್ಕೆ ಇಲ್ಲಿ ಸಾರ್ವಜನಿಕರು ಸೇರಿದ್ದಾರೆ. ಅವ್ರ ಜೊತೆ ಮಾತಾಡ್ಕೊಳ್ತಾ ಪ್ರಯತ್ನ ಮಾಡೋಣ ಬನ್ನಿ. ಸರ್ ನಮಸ್ಕಾರ. ಇಲ್ಲಿ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಅಂತೇಳಿ ನಿಮ್ಮ ಊರಿನ ಯುವಕರು ಇವತ್ತು ನಮಗೆ ಫೋನ್ ಮಾಡಿದ್ರು. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ನಿಮ್ಮ ಊರಿಗೆ ಭೇಟಿ ಕೊಟ್ಟಿದ್ದೀವಿ. ಏನು ಸಮಸ್ಯೆ ಆಗ್ತಾ ಇದೆ ಸರ್ ನಿಮಗೆ? ಇಲ್ಲೆಲ್ಲ ಚರಂಡಿ ನೀರದ್ದು ಗೊಬ್ಬ ವಾಸನೆ, ಸೊಳ್ಳೆ ಕಾಟ, ಇಲ್ಲಿ ಅಡ್ಡಾಡೋದಾಗಲ್ಲ. ಗಾಡಿ ಮೂರು ಬಿದ್ದಾರೆ. ಎಷ್ಟು ದಿನದಿಂದ ಇದೆ ಸರ್ ಇಲ್ಲಿ ಸಮಸ್ಯೆ? ಸುಮಾರು ಒಂದು 2 ವರ್ಷದಿಂದ. ಯಾರು ವರ್ಕ್ ಮಾಡಿದ್ರಿ ಸರ್? ಇದು ಯಾವ ವರ್ಕ್ ಇದು? ಯಾವ ಗ್ರಾಮ ಪಂಚಾಯತ್ ಅವರ ಇಲ್ಲ ತಾಲೂಕ್ ಪಂಚಾಯತ್ ಅವರ? ಯಾರು ಕೆಲಸ ಮಾಡಿದ್ರು? ಸರ್ ನಿಮ್ಮೂರಲ್ಲಿ ಒಂದು ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಜೆಜೆಎಂ ವರ್ಕ್ ಮಾಡಿ 2024-25 ಕೆಲಸ ಮಾಡಿ 23-24 ಕೆಲಸ ಮಾಡಿ ಅದು ಅಗದು ಹಂಗೆ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ದೂರಿದೆ. ನಿಮ್ಮೂರಲ್ಲಿ ಯುವಕರು ನಮಗೆ ಫೋನ್ ಮಾಡಿದ್ರು. ಆ ಫೋನ್ ಮೂಲಕ ಫೋನ್ ಮಾಡಿದ್ದಕ್ಕಂತಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ. ಏನ್ ಸಮಸ್ಯೆ ಆಗ್ತಾ ಇದೆ ಸರ್ ಇಲ್ಲಿ? ಸರ್ ಸೋಮೇನಹಳ್ಳಿಯಲ್ಲಿ ಹೇಳ್ಬೇಕಂತಂದ್ರೆ ಬೀದಿಯಲ್ಲಿ ಇದೇ ವ್ಯವಸ್ಥೆ ದುರ್ವ್ಯವಸ್ಥೆ ಸಂಭವಿಸಿದೆ ಸರ್. ಇದು ಜೆಜೆಎಂ ಬಂದ್ಬಿಟ್ಟು ಎಲ್ಲ ಇದನ್ನ ಅರ್ಧ ಬರ್ಧ ಎಲ್ಲ ವರ್ಕ್ ಮಾಡ್ಬಿಟ್ಟು ನಮ್ಮದು ಆ ಬಿಲ್ ಆಗಿಲ್ಲ ಈ ಬಿಲ್ ಆಗಿಲ್ಲ ಅಂತಂದು ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಇಲ್ಲಿ ವರ್ಕ್ಗೆಲ್ಲ ಟೋಟಲ್ ಆಗಿ ಇಲ್ಲಿ ಅವರು ಅಮೌಂಟ್ ಏನೈತೆ ಅಮೌಂಟ್ ಎಲ್ಲ ತಗೊಂಡ್ಬಿಟ್ಟು ಟೋಟಲ್ ಆಗಿ ಅವರೆಲ್ಲ ಇಲ್ಲೆಲ್ಲ ಫೇಲ್ ಮಾಡಿ ಹೋಗಿದ್ದಾರೆ ಸರ್. ಇಲ್ಲಿ ಫೇಲ್ ಮಾಡಿ ಹೋಗಿ ಇಲ್ಲಿ ನಾವು ಪ್ರತಿದಿನನೂ ಅಡ್ಡಾಡ್ಬೇಕಂತಂದ್ರೆ ಬೈಕ್ ತಂದು ಅಡ್ಡಾಡ್ಬೇಕಂತಂದ್ರೆ ಬಹಳ ಕಷ್ಟದಿಂದ ಅಡ್ಡಾಡ್ಬೇಕಾಗುತ್ತೆ. ಹಾಗೇನೆ ಒಂದ್ 2-3 ಸರ್ತಿ ಒತ್ಕೊಂಡ್ ಬಿದ್ದಿದ್ದಾರೆ. ಇಲ್ಲಿ ಗರ್ಭಿಣಿ ಹೆಣ್ಮಕ್ಳು ಮೊನ್ನೆ ಗರ್ಭಿಣಿ ಹೆಣ್ಮಕ್ಳು ಇದು ಗರ್ಭಿಣಿ ಇದು ಆಗಿದೆ. ಆಂಬುಲೆನ್ಸ್ ಇಲ್ಲಿ ಕರೆಸ್ಬೇಕಂತಂದ್ರೆ ಆಂಬುಲೆನ್ಸ್ ಬರಲಿಲ್ಲ ಸರ್. ಬಹಳ ಅಂದ್ರೆ ಬಹಳ ಕಷ್ಟ ಆಗ್ತಿದೆ. ಇಲ್ಲೆಲ್ಲ ಒಂದ್ 2 ಮುದುಕರು ಕಾಲ್ ಮುರ್ಕೊಂಡ್ ಬಿದ್ದಿದ್ದಾರೆ. ಹುಡುಗರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಡೆಂಗಿ ಜ್ವರ ಒಂದ್ 4-5 ಜನ ಡೆಂಗಿ ಜ್ವರ ಬಂದಿದ್ದಾವೆ. ಆಸ್ಪತ್ರೆಗೆಲ್ಲ ಇಲ್ಲಿ ದುಡ್ಡಿರೋದೆಲ್ಲ ಆಸ್ಪತ್ರೆಗೆ ಇರ್ತೀವಿ ಸರ್. ಬಹಳ ಕಷ್ಟ ಆಗ್ತದೆ ಸರ್ ಈ ಏರಿಯಾದ ಈ ಓಣೆದೆಲ್ಲ. ಈಗ ನೀವು ಗ್ರಾಮ ಪಂಚಾಯತಿಗೆ ಈ ಒಂದು ಸಮಸ್ಯೆ ಬಗ್ಗೆ ಯಾವತ್ತಾದ್ರೂ ಹೇಳ್ಕೊಂಡಿದ್ದೀರಾ ಸರ್? ಇವಾಗ ಕನಿಷ್ಠ 1 ವರ್ಷದಿಂದ ನಾವು ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀವಿ ಸರ್. ಅವ್ರು ಯಾವ್ದೇ ನಮ್ಗೆ ಕ್ರಮ ಕೈಕೊಂಡಿಲ್ಲ ಸರ್. ನಮ್ಗೆ ಬಹಳ ಕಷ್ಟ ಆಗ್ತಿದೆ ಸರ್. ಇದು ಏನ್ ಹೇಳಿದ್ರು ಸದನ ಅವರು ಸುಮ್ಮನೆ ಆಯ್ತು ಮಾಡ್ತೀವಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಇದೇ ತರನೇ ಮುಂದುವರಿಸ್ತಾ ಇದಾರೆ ಸರ್ ಅಷ್ಟೇ. ಗ್ರಾಮ ಪಂಚಾಯತ್ ಅವರು ಕೆಲಸ ಮಾಡಿಲ್ಲ PDO ಅವರು ಅಂತಂದಾಗ ನೀವು ಸಾಮಾನ್ಯವಾಗಿ ತಾಲೂಕ್ ಪಂಚಾಯತಿ UO ಅವರಿಗೆ ಭೇಟಿಯಾಗಿ ಅಲ್ಲೇನಾದ್ರು ನಿಮ್ಮ ಸಮಸ್ಯೆ ಬಗ್ಗೆ ಏನಾದ್ರು ಯಾವತ್ತಾದ್ರೂ ಹೇಳ್ಕೊಂಡಿದ್ರ? ಸರ್ ಹೇಳ್ತೀವಿ, ನೀವೇನು ಎಲ್ಲಿಗೆ ಹೋಗ್ಬೇಡಿ, ನಾವ್ ಹೇಳ್ತೀವಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ ಹೋಗ್ಬೇಡ್ರಿ ಅಂತ ನಾವು ಪ್ರತಿ ಸಲ ಹೋದಂಗೆಲ್ಲ ಇದೇ ನಮ್ಮ ಮನವರಿಸಿ ಹಂಗೆ ಕಳಿಸ್ತಾ ಇದಾರೆ ಸರ್. ಸೊ ಅದಕ್ಕೋಸ್ಕರನೇ ಇವತ್ತಿಲ್ದ ನಾನು ಹೇಳ್ತಾರೆ ಅಂತ ನಾವು ಇದು ಮಾಡಿದ್ವಿ. ಇವಾಗ ನಮಗೆ ಬಹಳ ಸಮಸ್ಯೆ ಆಗಿರೋದ್ರಿಂದ ಇವಾಗೆಲ್ಲ ನ್ಯೂಸ್ ಕಳಿಸ್ಬಿಟ್ಟು ನಾವು ಇದ್ರ ಬಗ್ಗೆ ನಾವು ಹೇಳ್ತಾ ಇದೀವಿ ಸರ್ ಅಷ್ಟೇ. ಏನಿಲ್ಲ, ಬಹಳ ಕಷ್ಟ ಆಗ್ತದೆ ಸರ್ ಇದ್ರದ್ದೆಲ್ಲ. ಮುದುಕರಿಗೆ ಅವ್ರಿಗೆಲ್ಲ ಇಲ್ಲೆಲ್ಲ ಒಂದ್ 4-5 ಜನಕ್ಕೆ ಡೆಂಗಿ ಜ್ವರ ಬಂದ್ಬಿಟ್ಟು ಹುಡುಗರೆಲ್ಲ ಇವಾಗ ಅಡ್ಮಿಟ್ ಆಗಿದ್ದಾರೆ ಸರ್. ಬಳ್ಳಾರಿಯಲ್ಲೇ ಇದಾರೆಲ್ಲ ಇಲ್ಲಿ. ಈಗ ಗ್ರಾಮ ಪಂಚಾಯತಿ ಬಾಡಿ ಡಿಸೋಲ್ ಆಗಿ ಸುಮಾರು 3-4 ತಿಂಗಳಾಗಿದೆ. ಅದಕ್ಕಿಂತ ಮುಂಚೆ ಈ ಸಮಸ್ಯೆ ಇತ್ತ ಅಥವಾ ಸಮಸ್ಯೆ ಈಗ ಏನಾದ್ರೂ ಉದ್ಭವ ಆಗಿದೆನಾ ಸರ್? ಮೊದಲೇ 2 ವರ್ಷದಿಂದ ಇದೆ. 1 ವರ್ಷದಿಂದ ನಾವು ಹೇಳಿದೀವಿ ಸರ್. ನಾವು ಇಲ್ಲೆಲ್ಲ ಸ್ಟಾಪ್ ಮಾಡಿದೀವಿ ಸರ್. ಫಸ್ಟ್ ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದಾಗ ಒಂದು 20 ಮೀಟರ್ ಆದ ತಕ್ಷಣ ಸ್ಟಾಪ್ ಮಾಡ್ಬಿಟ್ಟು ಇದನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ರಿ ಆಮೇಲೆ ಕೆಲಸ ಮುಂದುವರಿಸ್ತಾ ಅಂತ ಇದ್ವಿ. ಸೊ ಇಲ್ಲಿ ಪಂಚಾಯತ್ ಅವ್ರು ಬಂದ್ಬಿಟ್ಟು ಇಲ್ಲ ನಾವೆಲ್ಲ ಟೋಟಲ್ ಆಗಿ ಎಲ್ಲ ಊರೆಲ್ಲ ಇದೇ ತರ ತೋರಿಸ್ಬಿಟ್ಟೆಲ್ಲ ಇದು ಮಾಡೋಣ ಅಂತಂದು ಅವರೆಲ್ಲ ನಮ್ಗೆ ನಾವೆಲ್ಲ ಇರ್ತೀವಿ ನಿಂತ್ಕೊಂಡಿರ್ತೀವಿ ಅಂತಂದು ಹೇಳಿದ್ರು. ಸೊ ಯಾವುದೇ ತರ ನಮ್ಗೇನು ಇದು ಯೂಸ್ ಆಗಿಲ್ಲ ಸರ್. ಅಧ್ಯಕ್ಷರು ಯಾವಾಗಾದ್ರೂ ನೀವು ಇದ್ರ ಬಗ್ಗೆ ಏನಾದ್ರು ಮನವಿ ಸಲ್ಲಿಸಿದ್ರ? ಗ್ರಾಮ ಪಂಚಾಯತ್ ಅಧ್ಯಕ್ಷ ಸರ್ ಪಂಚಾಯತ್ಗೆ ಹೋಗ್ಬಿಟ್ಟು ಎಲ್ಲರಿಗೂ ನಾವು ಹೇಳಿದ್ವಿ ಸರ್. ಎಲ್ಲರಿಗೂ ಮನವರಿಸಿದ್ವಿ. ಬಟ್ ಇದು ಮಾಡ್ತೀವಿ ಮೀಟಿಂಗ್ ಅಲ್ಲಿ ಎಲ್ಲ ಹೇಳ್ತೀವಿ ಅಂತ ಹೇಳಿದ್ರೆ ಯಾವುದೇ ತರ ಇದ್ರ ಬಗ್ಗೆ ಹೇಳಿಲ್ಲ ಸರ್ ಅವರು. ಈಗ ನಿಮ್ಮೂರಲ್ಲಿ ಸಮಸ್ಯೆ ಇದೆ ಅಂತೇಳಿ ನೀವು ನಮಗೆ ಫೋನ್ ಮಾಡಿದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ಸರ್ ಈ ಜಲ್ ಜೀವನ್ ಅಂತಂದು ಒಂದು ಯೋಜನೆ ಬಂತಲ್ಲ, ಈಗ 2 ವರ್ಷದಿಂದ ಇಲ್ಲಿ ಚರಂಡಿ ಇದು ಪ್ರಾರಂಭ ಆಗ್ತಿದೆ ಸರ್. ಈಗ ನಾನೇ ಕೂಡ ಬೈಕಲ್ಲಿ ಬಿದ್ದಿದ್ದೀನಿ ಸರ್. ಇಲ್ಲಿ ಹೋಗುವಾಗ ಈಗ PDO ಆದವ್ರಿಗೆ ಲೆಟರ್ ಬರ್ಕೊಟ್ರೆ ಮೇಲೆ ಅಧಿಕಾರಿಗಳಿಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಕೇಳಿದ್ರೆ ನಾವು ಮೇಲೆ ಅಧಿಕಾರಿ ಕೊಟ್ಟಿಲ್ಲ ಅಂತಂದು ಹೇಳ್ತಾರೆ ಸರ್. ಹಂಗಂದ್ರೆ ನಮ್ದು ಏನ್ ಸರ್, ಮನವಿ ಕೊಟ್ಟರೆ ಅದಕ್ಕೆ ಬೆಲೆನೇ ಇಲ್ವಾ ಸರ್? ಹಂಗಾದ್ರೆ ನೀವು ಎಷ್ಟು ಸಾರಿ ಮನವಿ ಕೊಟ್ಟಿದ್ದೀರಾ ಸರ್? ತುಂಬಾ ಸಲ ಕೊಟ್ಟಿದ್ದಾರೆ ಸರ್. ಇವತ್ತು ದೊಡ್ಡವರು ಕೊಟ್ಟಿದ್ದಾರೆ ಸರ್. ನಾವು ಮೊನ್ನೆ 1 ತಿಂಗಳಿಂದ ಕೊಟ್ಟಿದ್ದೀವಿ ಸರ್. 1 ತಿಂಗಳು ಬಿಟ್ಕೊಂಡು ಬರ್ರಿ ಅಂತಂದು ಹೇಳಿದ್ರೆ ಇವತ್ತು ನಾವು ಹೋಗಿದ್ದೀವಿ ಸರ್. 1 ತಿಂಗಳು ಆಗಿದೆ ಅಂತಂದ್ರೆ
ತಿಂಗಳಾಗಿದೆ ಅಂತ ಹೋದ್ರೆ ನಾವು ಪ್ರಸ್ತಾಪ ಮಾಡಿದ್ದೀನಿ ನಮ್ಮ ಮೇಲ್ ಅಧಿಕಾರಿಗಳಿಗೆ, ಆದ್ರೆ ಲೆಟರ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅವರು ಅಂದ್ರೆ ನೀವು ಮನವಿ ಕೊಟ್ಟಿರೋದು ನಿಮ್ಗೆ ಏನಾದ್ರು ರಿಸೀಟ್ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ಅದ್ರ ಒಂದು ಕಾಪಿನೂ ನಮ್ಮ ಹತ್ರ ಇದೆ, ವಿತ್ ಪ್ರೂಫ್ ಇದೆ ಸರ್. ನಾವು ಅಕಸ್ಮಾತ್ ಆಗಿ ನಾವೇನೋ ಪಂಚಾಯತಿಗೆ ಹೋದ್ರೆ ಅವ್ರು PDO ಹೆಂಗ್ ಮಾಡ್ತಾರೆ ಅಂದ್ರೆ ನಮ್ ಕನ್ವಿನ್ಸ್ ಮಾಡಕ್ ನೋಡ್ತಾರೆ ಸರ್. ಓದ್ ಕೂಡಲೇ ಟೀ ತರಿಸು, ಬಿಸ್ಕೆಟ್ ತರಿಸು, ಈ ತರ ಎಲ್ಲ ಹೇಳ್ತಿದ್ದಾರೆ ಸರ್. ವಿತ್ ಪ್ರೂಫ್ ಇದೆ ಸರ್, ನಾವು ಬೇಕಾದ್ರೆ ತೋರಿಸ್ತೀವಿ ಸರ್ ಅವ್ರಿಗೆ. ಆ ವಿಡಿಯೋ ಕೂಡ ಇದೆ ಇದೆ ಸರ್, ಖಂಡಿತ ಇದೆ. ಇಲ್ಲಿ ಸಮಸ್ಯೆ ಏನಂತಂದ್ರೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು ಇದುವರೆಗೂ ನಿಮ್ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ನಿಮ್ಮನ್ನು ಅಳಲು. ಈಗ ನೀವು ಸಂಸದರಿಗಾಗ್ಲಿ ಶಾಸಕರಿಗಾಗ್ಲಿ ಹೋಗಿ ಕಾಣಬಹುದಾಗಿತ್ತಲ್ಲ, ನಿಮ್ಮ ಏರಿಯಾದ ಮೆಂಬರ್ಗಳಿಗೆ ಕರ್ಕೊಂಡು ಅಥವಾ ಅಧ್ಯಕ್ಷನ ಕರ್ಕೊಂಡು ಹೋಗಿ ಕಾಣಬಹುದಾಗಿತ್ತಲ್ಲ ಸರ್. ನಾವ್ ಅಲ್ಲಿ ಹೋಗಿ ಕಂಡಿಲ್ಲ, ಆದ್ರೆ ಅವ್ರು MLA MP ಯಾವಾಗ ಬರ್ತಾರೆ ಅಂದ್ರೆ ಎಲೆಕ್ಷನ್ ಇದ್ದ ಮಾತ್ರ ಸರ್ ಬರೋದು. ನಾವು ಓಪನ್ ಆಗಿ ಹೇಳ್ತೀವಿ ಸರ್, ಎಲೆಕ್ಷನ್ ವೋಟಿಂಗ್ ಕೇಳಕ್ಕಾರ ಮಾತ್ರ ಸರ್ ಬರೋದು. ಅಲ್ಲಿ ಹೇಳಿದ್ದ ಇನ್ನು 5 ವರ್ಷ ಬರೋದಿಲ್ಲ ಸರ್ ಊರಿಗೆ. ಯಾವಾದ್ರೂ ಭೂಮಿ ಪೂಜೆ ಇದ್ರೆ ಮಾತ್ರ ಬರ್ತಾರೆ ಸರ್. ಇಲ್ಲಾಂದ್ರೆ ನಮ್ ಜನಗಳ ಕಷ್ಟ ಯಾರು ಕೇಳಕ್ ಬರೋದಿಲ್ಲ ಸರ್, ಇಲ್ಲ ಓಟಿಂಗ್ ಕೇಳಕ್ ಬರ್ತಾರೆ ಅಷ್ಟೇ. ಬರೋದವ್ರು ಯಾವನೋ ಬಂದಲ್ಲ, ಏನ್ ಸತ್ತಲ್ಲ ಬದುಕ್ಯಾರ ಅಂತ ಯಾವ ನಮ್ಮಪ್ಪ ನೋಡಿ ಹೇಳೋದಿಲ್ಲ. ಯಾಕೆ ನಾವು ಅಷ್ಟು ಬಿಕಾರಾಗ ತಾಯಿಗ ಪಂಚಾಯತ್ ಏನ್ ಸ್ವಂತ ಅರಿತಾರೆ ಅಂತ ಕೇಳ್ತ ನಾನು. ಸರ್ ಇವತ್ತು ಜನಕ್ಕೆ ಎಷ್ಟು ತೊಂದರೆ ಐತೆ. ಏನೇನು ಜಲ್ದಿ ಡಾಕ್ಟರ್ ಕರೆಕ್ಟ್ ರೋಡ್ ಬೇಸಲ್ಲಪ್ಪ ಬರಲ್ಲ ಅಂತಾರ, ಡಾಕ್ಟರ್ ಬರಲ್ಲ ಅಂತಾರ. ಈ ರೋಡ್ ಏನಾದ್ರೆ ಬರಲ್ಲ ಅವ್ರು. ಯಾಕೆ ನಾವು ಇಷ್ಟು ಇದು ತಗೊಂಡ್ಬಂದ್ ಮಾಡಬಾರ್ದು ಅಂತವಲ್ಲ. ನಿಮ್ಮ ಹೆಸರು? ಕಮಲಮ್ಮ ಸರ್. ಏನ್ ಸಮಸ್ಯೆ ಇಲ್ಲಿ ಮುಸ್ರಿ ತೊಳೆಯಂಗಿಲ್ಲ ಸರ್. ಬೈಕ್ ಓಡಾಡ್ತಾವ, ಆಟೋ ಓಡಾಡ್ತಾವ, ಟ್ರಾಕ್ಟರ್ ಓಡಾಡ್ತಾವ. ಆಗ ಕೆಸರು ಸರಂಡ್ ಆಗೋದು, ಈ ನಲ್ಲಿ ಮಾಡಿರವು ಅವಷ್ಟು ಹಂಗ ಮಕ್ಕ ಸಿಗದ ಸರ್. ಮುಸ್ರಿ ತೊಳೆದ್ರೆ ಸಿಗದ ಸೊಳ್ಳೆ ಹಂಗ ಜೇನು ಬಂದಂಗ್ ಬರ್ತಾ ಇದೆಲ್ಲ ಹೊಲಸಿಗೆ. ಎಷ್ಟು ದಿನ ಆಯ್ತು ಈ ಸಮಸ್ಯೆ? ಈಗ 3 ವರ್ಷ ಆಯ್ತೇನ್ ಸರ್. 3 ವರ್ಷ ಯಾರು ಮಾಡ್ಸಿಲ್ಲ? ಇಲ್ಲ, ಪಂಚಾಯತ್ ಏನ್ ದುಡ್ಡಿಲ್ಲ ಅಂತ ಹೇಳ್ತಾರೆ ಸರ್. ದುಡ್ಡಿಲ್ಲ ಅಂತ? ಇಲ್ಲ ಸರ್. ಯಾರು ಹೇಳಿದ್ರು? ಪಂಚಾಯತ್ PDO ಎಲ್ಲರೂ ಹೇಳಿದ್ರು ಸರ್. ಅಮೌಂಟ ಇಲ್ಲ, ಇದಕ್ಕೆ ಏನಿಲ್ಲ, ಪಂಚಾಯತ್ ಮಾರಿ ಇದು ಮಾಡ್ಸಂತ ಹೇಳಿದ್ವಿ ಸರ್. ನಾವು ಪಂಚಾಯತ್ ಮಾರಿ ಬಿಡ್ರಿ, ಮಾರಿ ಮಾಡ್ಸ್ರಿ ಓಡಾಗಂತ ಹೇಳಿದ್ವಿ ಸರ್. ನಾವು ಯಾರು ಮಾತಾಡ್ತಾರೆ ಬಿಡ್ತಾರೆ ಸರ್, ನಮಗೆ ಅಲ್ಲೇ ಸಾಕಾಗ್ಬಿಡ್ತೀವಿ. ವಾಣ ಮಾಡಿ ಪಂಚಾಯತ್ ಬಂದು ಕ್ಲೀನ್ ಮಾಡ್ಸಲ್ಲ ಈ ಚರಂಡಿ? ಮಾಡ್ಸ್ತಾರೆ ಸರ್, ಎಲ್ಲ ವಾಣ ಮಾಡ್ಕೊಂತಾರ ಹೋಗ್ತಾರ. ನಾವು ಕ್ಲೀನ್ ಮಾಡ್ಕೊಂತೀವಿ ಅಷ್ಟು. ಒಂದ್ಸರಿ ಕ್ಲೀನ್ ಮಾಡ್ತಾರ ಅವ್ರು ಯಾವಾಗ ಬರ್ತಾರ ಅಂತ ಹೇಳ್ತೀವಿ ಸರ್. ನೀವು ಕೊಡ್ತೀರಿ, ನಮ್ಮ ಮನೆಯಾಗ ದುಡ್ಡು ಅಂತಾರ, ನಾವ್ ಹೆಚ್ಚು ಕಡಿಮೆ ಕೇಳಿದ್ರೆ ಬಹಳ ಸಮಸ್ಯೆ ಆಗೈತೆ ಸರ್. ಅದಕ್ಕೆ ನಾವೇ ಎಲ್ಲಿ ಬೇಕಾದ್ರೆ ಕಾಣ್ತೀವಿ, ನಮ್ಗಿಂತ ಅಲ್ಲಿ ಹೋಗ್ರಿ ಅಂದ್ರೆ ನಾವು ಹೋಗ್ತೀವಿ ಅಂತ ಸತ್ಯನ್ ಕೇಳಿ ಪಂಚಾಯತ್. ಇದು ಗ್ರಾಮ ಪಂಚಾಯತಿ ಮೆಂಬರ್ಗಳು ಮತ್ತೆ ಅಧ್ಯಕ್ಷರು ಎಲ್ಲರೂ ಸತ್ತೋದ್ರು ಸರ್. ಅವರೆಲ್ಲರೂ ಸತ್ತೋಗ್ಯಾರ. ಎಲ್ಲ ಒಂದ್ ಸತ್ತಿಗೆ 3 ವರ್ಷ ಆತನ ಎಲ್ಲರೂ ಸತ್ತೋಗ್ಯಾರ. ಬೇಕಾದ್ರೆ ಅವ್ರೆಲ್ಲರೂ ಬಂದು ಮಾತಾಡ್ತೀವಿ ಸರ್. ಅಲ್ಲಿ ಪಂಚಾಯತ್ಗೆ ಹೋಗಿ ಕೇಳಿದ್ರೆ ಅವರು PDO ಅವರೆಲ್ಲ ಏನಿಲ್ಲಮ್ಮ ನೀವೇನು ಒದರ್ತೀರಿ, ಇಲ್ಲೇನು ದುಡ್ಡಿಲ್ಲ ಪಂಚಾಯತ್ಯಾಗ, ಅವ್ರ ಮುಂದೆ ಅವ್ರು ಹಾಕಿದ್ರೆ ನಾವು ಮಾಡಿಸ್ತೀವಿ ಅಂತ ಇದು ಮಾಡ್ತಾರ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಏರಿಯಾದಲ್ಲಿ ಡಾಕ್ಟರ್ ಸಹ ಬರಲ್ಲ ಅಂತೆ. ಅಂತ ಒಂದು ಪರಿಸ್ಥಿತಿ ಉದ್ಭವಿಸಿದ ಈ ಗ್ರಾಮ ಪಂಚಾಯತಿ, ಸೋವನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಈ ಜಲಜೀವನ್ ಯೋಜನೆಯ ಒಂದು ಗುತ್ತಿಗೆದಾರನ ಕಾರ್ಯವೈಫಲ್ಯದಿಂದ ಈ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು. ದಯವಿಟ್ಟು ಮಾನ್ಯ ಶಾಸಕರು ಇದ್ರ ಬಗ್ಗೆ ದಯವಿಟ್ಟು ತಾವು ಗಮನ ಹರಿಸಬೇಕಂತ. ಇಲ್ಲಿ ಸುಮಾರು 2 ವರ್ಷದಿಂದ ಇದೇ ಸಮಸ್ಯೆ ಆಗಿರೋದ್ರಿಂದ ಗ್ರಾಮ ಪಂಚಾಯತಿವರೆಗೂ ಮನವಿ ಮಾಡಿದ್ರು ಕೂಡ ಆ ಸಮಸ್ಯೆನ ತೀರಿಸಕ್ಕಾಗಲಿಲ್ಲ ಅನ್ನತಕ್ಕಂಥದ್ದು ಈ ಸಾರ್ವಜನಿಕರ ಒಂದು ಆಕ್ರೋಶವಾಗಿದೆ. ದಯವಿಟ್ಟು ಮುಂದಿನ ಸಲ ಅಂದ್ರೆ ಈ ಸಮಸ್ಯೆನ ಉದ್ಭವಿಸೋಕ್ಕಿಂತ ಮುಂಚೆನೆ ದಯವಿಟ್ಟು ತಾವು ಗ್ರಾಮ ಪಂಚಾಯತಿಯವರಾಗಿರ್ಬೋದು, ತಾಲೂಕ್ ಪಂಚಾಯತಿಯವರಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ JJM ವರ್ಕ್ ಮಾಡಿರ್ತಕ್ಕಂಥ ಯಾರೇ ಆಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಇಲ್ಲಿ ಬಂದು ದಯವಿಟ್ಟು ಈ ಕೆಲಸನ ಕಾಮಗಾರಿನ ಪೂರ್ಣಗೊಳಿಸಬೇಕಂತಕ್ಕಂಥದ್ದು ನಮ್ಮ ಗರುಡ ನ್ಯೂಸ್ನ ಆಶಯವಾಗಿರ್ತದೆ.
ಇಲ್ಲಿ ಒಂದು ಬಯಲು ರಂಗಮಂದಿರ ಇದೆ. ಆ ಬಯಲು ರಂಗಮಂದಿರದಲ್ಲಿ ವರ್ಷಕ್ಕೆ ಸುಮಾರು 5 ರಿಂದ 8 ನಾಟಕ ಪ್ರದರ್ಶನಗೊಳ್ಳುತ್ತದೆ. ಆ ಬಯಲು ರಂಗಮಂದಿರದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥ ನಿಮ್ಮನ್ನ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ ನೋಡ್ರಿ, ಇಲ್ಲಿ ನೋಡ್ತಿರ್ಬಹುದು, ನೀವು ನೋಡ್ತಿರ್ಬಹುದು ನೋಡಿ ಎಷ್ಟು ಶೀತಲಗೊಂಡಿದೆ. ಇಲ್ಲಿ ಸಾರ್ವಜನಿಕರು ಬಂದು ಇಲ್ಲಿ ದನ ಕರ ಕಟ್ಟತಕ್ಕಂಥ ಕೆಲಸ ಮಾಡ್ತಾರೆ. ಆಮೇಲೆ ಇಷ್ಟು ಶೀತಲಗೊಂಡಿರ್ತಕ್ಕಂಥ ಈ ಕಟ್ಟಡದಲ್ಲಿ ಈ ಪ್ರತಿ ಸಾರಿ ನಾಟಕ ಆಗ್ತಕ್ಕಂಥ ಪ್ರದರ್ಶನ ಸಮಯದಲ್ಲಿ ಇಲ್ಲಿ ಕಲಾವಿದರು ಕೂಡ ಈ ಒಂದು ಶೀತಲ ಕಟ್ಟಡದಲ್ಲಿ ಅವರು ಡ್ರೆಸ್ಸಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂತ ಒಂದು ಶೀತಲ ಕಟ್ಟಡದಲ್ಲಿ ಇಂಥ ಒಂದು ಪರಿಸ್ಥಿತಿ ಕಲಾವಿದರಿಗೆ ಬಂದಿದೆ ಅಂತಂದ್ರೆ ಇದು ಶೋಚನೀಯ ಸಂಗತಿ. ಸಂಸದರು ಮತ್ತು ಶಾಸಕರು ಒಂದೇ ಕುಟುಂಬದ ಇಬ್ಬರು ಇರ್ತಕ್ಕಂಥ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಇಂಥ ಒಂದು ಪರಿಸ್ಥಿತಿ ಬರ್ತಕ್ಕಂಥದ್ದು ಅಂತಂದ್ರೆ ಇದು ಶೋಚನೀಯ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಿರ್ಬೋದು. ಈ ಸವನಹಳ್ಳಿ ಗ್ರಾಮದಲ್ಲಿ ಇದೊಂದೇ ಅಲ್ಲ, ಇದೊಂದೇ ಒಂದು ದೊಡ್ಡ ಸಮಸ್ಯೆ ಅಲ್ಲ, ಹಲವಾರು ಸಮಸ್ಯೆ ಇದೆ. ಈ ಸಮಸ್ಯೆ ಒಳಚರಂಡಿ ಮತ್ತು JJM ವರ್ಕ್ ಮಾಡ್ತಿರ್ತಕ್ಕಂಥ ಒಂದು ಗುತ್ತಿಗೆದಾರನ ಅವಸ್ಥೆಯಿಂದ ಇಡೀ ಊರು ಚರಂಡಿ ಮತ್ತು ನೀರು ಎರಡು ಕಲುಷಿತಗೊಂಡು ಇಲ್ಲಿ ಸುಮಾರು ಜನ ಇಲ್ಲಿಗೆ ಅನಾರೋಗ್ಯವಾಗಿ ಇದ್ದಾರೆ, ಅನಾರೋಗ್ಯವಾಗಿದ್ದಾರೆ. ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಂತೂ ಅದು ನೋಡುವಂತ ಪರಿಸ್ಥಿತಿ ಇಲ್ಲ. ಆ ಪಕ್ಕದಲ್ಲೇ ಇರ್ತಕ್ಕಂಥ ಚರಂಡಿಗೆ ಪಕ್ಕದಲ್ಲಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳು ನಾವು ನೋಡ್ತಿರ್ಬೋದು ತಾವು. ಈ ಒಂದು ಸವನಹಳ್ಳಿ ಗ್ರಾಮದಲ್ಲಿ ಇಂಥ ಸುಮಾರು ಸರ್ಕಾರಿ ಕಟ್ಟಡಗಳು ಶೀತಲಗೊಂಡಿರ್ತಕ್ಕಂಥದ್ದು ನೀವು ನಮ್ಮ ಒಂದು ಗರುಡ ಮಾಧ್ಯಮದಲ್ಲಿ ಎಚ್ಚೆತ್ತುಕೊಂಡು ದಯವಿಟ್ಟು ತಾವು ಅಧಿಕಾರಿಗಳು, ಸಂಸದರಾಗಿರ್ತಕ್ಕಂಥ ನನ್ನ ತುಕಾರಾಂ ಸಾಹೇಬರು ಮತ್ತು ಅನ್ನಪೂರ್ಣ ತುಕಾರಾಂ ಮೇಡಮ್ ಅವರು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಅಧಿಕಾರಿಗಳು ಇರ್ತಕ್ಕಂಥ ಒಂದು ತಾಲೂಕು ಆಡಳಿತ ಆಗಿರ್ಬೋದು, ತಾಲೂಕು ಪಂಚಾಯತ್ ಇಒಗಳಾಗಿರ್ಬೋದು, ಗ್ರಾಮ ಪಂಚಾಯತ್ PDOಗಳಾಗಿರ್ಬೋದು, ದಯವಿಟ್ಟು ತಾವು ಇಂಥ ಒಂದು ಸಂಸದರಿಗೆ ಮತ್ತು ಶಾಸಕರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡ್ತಿದ್ದೀರಂತ